ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಲೇ ರಾಧಿಕಾ, ನೀನ್ ಇವ್ರ ಜೊತೆ ಸುತ್ತಾಡ್ತಾ ಇರೋದನ್ನ ನಾನ್ ನೋಡ್ತಿದ್ರೆ ನನ್ ಹೊಟ್ಟೆಗೆ ಬೆಂಕಿ ಬಿದ್ದಾಗ ಆಗತ್ತೆ ಕಣೆ. ಅಲ್ವೇ, ಹ್ಯಾಂಡ್ ಬ್ಯಾಗ್ ತರ ಇವ್ರನ್ನ ಕೈಯಲ್ಲೇ ಇಟ್ಕೊಂಡು ಓಡಾಡ್ತಾ ಇರ್ತೀಯಲ್ಲ, ಇವ್ರು ನಮ್ಮನೆ ಅಳಿಯ ಅಂತ ನಿನಗ್ ಗೊತ್ತು ತಾನೆ? ನನ್ ಮಗಳ ಜೊತೆ ತಾನೆ ಇವ್ರಿಗೆ ಎಂಗೇಜ್ಮೆಂಟ್ ಆಗಿರೋದು. ಮತ್ ಯಾಕೆ ಕಟ್ಕೊಂಡಿರೋ ಗಂಡನ್ ತರ ಅವ್ರ ಜೊತೆನೆ ಓಡಾಡ್ತಾ ಇರ್ತೀಯಲ್ಲೇ? ನನ್ ಮಗಳ ಜೀವನನ ಹಾಳ್ ಮಾಡ್ಬೇಕು ಅನ್ನೋದು ತಾನೆ ನಿನ್ ಉದ್ದೇಶ? ದೊಡಮ್ಮ, ಇನ್ನೊಬ್ರ ಜೀವನನ ಹಾಳ್ ಮಾಡೋ ಬುದ್ಧಿ ಇರೋದು ನಿಮ್ ಗಂಡಂಗೆ. ಅವ್ರಿಗೆ ಅಂತ ಕಲೆ ಚೆನ್ನಾಗಿ ಒಲ್ದಿದೆ. ವೈಭವ್ ವಿಷಯದಲ್ಲಿ ಮುಂಚೆಯಿಂದಾನು ನನಗೆ ಇವ್ರ ಮೇಲೆ ಅನುಮಾನ ಇತ್ತು. ಆದ್ರೆ ಇವರು ಒಂದ್ ಹೆಣ್ಮಗ್ಳ ತಂದೆ ಆ ಥರ ಎಲ್ಲ ಮಾಡಿರಲ್ಲ ಅನ್ಕೊಂಡಿದ್ದೆ. ಇವತ್ತು ಕಣ್ಣಿಗೆ ಕಟ್ಟಿದ ಪೊರೆ ಕಳಚ್ಬಿತ್ತು. ಏಯ್, ಏನೇ ಇದು? ಪೊರೆ ಬಿಚ್ಕೊಳ್ತು, ಕೆರೆ ಮುಚ್ಕೊಳ್ತು ಅಂತ ಏನೇನೋ ಒದರ್ತಾ ಇದೀಯಾ? ಹೌದು, ಈಗ ನಿನ್ ಸಮಸ್ಯೆ ಏನು ಅಂತ ಹೇಳ್ತೀನಿ. ಅದನ್ ಹೇಳೋದಕ್ಕೆ ಅಲ್ವಾ ಬಂದಿರೋದು? ಅದೇನಾದ್ರೂ ಕನ್ಫರ್ಮ್ ಆಗ್ಬೇಕು. ಆಗ ನಿಮ್ ಮರ್ಯಾದೆನ ಕಳೆದ್ಬಿಟ್ಟು ಹೋಗ್ತೀನಿ. ಹೌದೌದು, ಕಳಿಯಕ್ಕೆ ನೀನ್ ಯಾವಾಗ ತಾನೇ ನಮಗ್ ಮರ್ಯಾದೆ ಕೊಟ್ಟಿದ್ಯಾ? ಕಮಲೋ, ರಾಧಿಕಾ, ನೀನ್ ಯಾಕೆ ಹೀಗೆ ಸಂಬಂಧ ಇಲ್ಲದೆ ಇರೋದನ್ನೆಲ್ಲ ಮಾತಾಡ್ತಾ ಇದ್ಯಾ? ಅದೇನು ಹೇಳಬೇಕು ಅಂತ ಬಂದಿದ್ಯೋ ನೇರವಾಗಿ ವಿಷಯಕ್ಕೆ ಬಾ. ನನ್ ಮೇಲಿರೋ ದ್ವೇಷಕ್ಕೆ ನಿಮ್ ಮಗಳು ಮದ್ವೆ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ವೈಭವ್ ಅನ್ನೋ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿ ನನ್ ಕ್ಯಾರೆಕ್ಟರ್ ಮೇಲೆ ಕಳಂಕ ಹೊರಿಸಿದ್ರಲ್ಲ, ಅದೇ ಕ್ಷಮಿಸಕ್ಕಾಗದೇ ಇರೋಂತ ಸಮಸ್ಯೆ. ಏನು ಹೇಳ್ತಾ ಇದೀಯಾ ರಾಧಿಕಾ ನೀನು?